ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6 ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಸಿಡಿದಿದ್ದು ಹೇಗೆ? ಕೆಂಪಣ್ಣ ಮಾಡಿರೋ ಆರೋಪ ರಾಜಕೀಯದಲ್ಲಿ ಕಂಪನ ಎಬ್ಬಿಸಿದ್ದು ಹೇಗಿತ್ತು? ಕಮಿಷನ್ ಆರೋಪಗಳಿಗೆ ಕೇಸರಿ ಪಡೆ ರಾಂಗ್ ಆಗಿದ್ದು ಹೇಗೆ? ಮುಂಬರುವ ವಿಧಾನಸಭೆ ಚುನಾವಣೆ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಬಿಜೆಪಿ ರಣತಂತ್ರ ರೂಪಿಸಿದ್ದು ಹೇಗೆ? ಯಕ್ಷಗಾನಕ್ಕೂ ಧ್ವನಿವರ್ಧಕ ನಿರ್ಬಂಧದ ಬಿಸಿ ತಟ್ಟಿದ್ದು ಯಾಕೆ? ಬೆಂಗಳೂರಿನಲ್ಲಿ ರೌಡಿಗಳಿಗೆ ಖಾಕಿ ಕೊಟ್ಟ ಶಾಕ್ ಎಂಥದ್ದು? ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಸಿಡಿಯುತ್ತಿದ್ದಂತೆ ಕಂಪನ ಎದ್ದಿದ್ದು ಹೇಗೆ? ಸಚಿವರು ಶಾಸಕರೇ ಕಮಿಷನ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂತಿದ್ದಾರಾ? ರಾಜ್ಯದಲ್ಲಿರೋದು ಭ್ರಷ್ಟ ಸರ್ಕಾರ ಅಂತ ಕೆಂಪಣ್ಣ ಕೆಂಡವಾಗಿದ್ದು ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಕಮಿಷನ್ ಬಾಂಬ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ 40% ಕಮಿಷನ್ ಸಮರ ಮತ್ತೆ ಸ್ಫೋಟಗೊಂಡಿದೆ. ಸರ್ಕಾರದ ವಿರುದ್ಧ ಹೋರಾಟ ಮತ್ತೆ ತಾರಕಕ್ಕೇರುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಕಮಿಷನ್ ವಿಚಾರವಾಗಿ ಮತ್ತೊಂದು ಹಂತದ ಹೋರಾಟ ನಡೆಸ್ತಾರಾ? ಗುತ್ತಿಗೆದಾರರ ಸಂಘ ಮತ್ತೆ ಸಿಡಿದೇಳಲಿದೆಯಾ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯ ಅಂಗಳಕ್ಕೆ ಕಮಿಷನ್ ಆರೋಪ ತಲುಪುತ್ತಾ ಅನ್ನೋದು ಇದೀಗ ಎದ್ದಿರೋ ಪ್ರಶ್ನೆ. ಗುತ್ತಿಗೆದಾರರ ಸಂಘದವರು ಮತ್ತೆ ಸಿಡಿದೇಳು ಸುಳಿವನ್ನ ನೀಡಿದ್ದು ರಾಜ್ಯದಲ್ಲಿ ಕಮಿಷನ್ ವಿರುದ್ಧ ಸಂಗ್ರಾಮ ನಡೆಯೋದು ಫಿಕ್ಸ್ ಆಗಿದೆ. ಇದು ಅತ್ಯಂತ ಭ್ರಷ್ಟ ಸರ್ಕಾರ, ಎಲ್ಲಾ ಶಾಸಕರು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆಕ್ರೋಶ ಹೊರಹಾಕಿದ್ರು. ಎಲ್ಲ ಎಂಎಲ್ಎಗಳು ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ. ಮಾನ ಮರ್ಯಾದೆ ಇಲ್ಲದೆ ಕಮಿಷನ್ ಕೇಳ್ತಾರೆ. ಕೆಲವು ಕಡೆ 100% ಭ್ರಷ್ಟಾಚಾರ ಇದೆ. 40% ಕಮಿಷನ್ ಕೇಸ್ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆಗ್ರಹಿಸಿದ್ರು. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ 40% ಕಮಿಷನ್ ಬಾಂಬ್ ಸ್ಫೋಟಿಸಿದೆ. ಕಮಿಷನ್ ಬಾಂಬ್ ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರೇ ಹಣವನ್ನ ಕಲೆಕ್ಟ್ ಮಾಡಿ ಅಂತಾರೆ ಅಂತ ಕೆಂಪಣ್ಣ ಹೊಸ ಬಾಂಬ್ ಸಿಡಿಸಿದ್ರು. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರೇ ಹಣ ಕೇಳ್ತಾರೆ, ಸಚಿವರೇ ಗುತ್ತಿಗೆದಾರರಿಂದ ಹಣವನ್ನ ಕಲೆಕ್ಟ್ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ಅಂತ ಕೋಲಾರ ಉಸ್ತುವಾರಿ ಸಚಿವರ ವಿರುದ್ಧ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪಗಳ ಮಳೆಯನ್ನೇ ಸುರಿಸಿದ್ರು. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆಲ್ಲ ಬೆದರಿಕೆ ಹಾಕ್ತಿದ್ದಾರೆ, 3 ವರ್ಷಗಳ ಹಿಂದಿನ ಕಾಮಗಾರಿ ಪರಿಶೀಲಿಸುವುದಾಗಿ ಧಮಕಿ ಹಾಕ್ತಾರೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆಕ್ರೋಶವನ್ನ ಹೊರಹಾಕಿದ್ರು. ಮಷೀನ್ ತಂದು ಕಾಮಗಾರಿ ಪರಿಶೀಲಿಸುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ. ಅವರು ಮೂಲತಃ ಗುತ್ತಿಗೆದಾರರಾಗಿದ್ರು. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ 10,000 ಕೋಟಿ ಮೌಲ್ಯದ ಕಾಮಗಾರಿ ಮಾಡಿದ್ದಾರೆ. ಹಾಗಾದ್ರೆ ಅವರು ನಡೆಸಿರುವ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಆಗಲಿ, ರಾಜ್ಯ ಗುತ್ತಿಗೆದಾರರ ಸಂಘ ವಿಭಜಿಸಲು ಸಚಿವರು ಯತ್ನಿಸಿದ್ದಾರೆ ಅಂತ ಕೆಂಪಣ್ಣ ಕೆಂಡಾಮಂಡಲರಾದ್ರು. 15 ದಿನಗಳ ಒಳಗೆ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆಯುತ್ತೇವೆ ಅಂತ ಬೆಂಗಳೂರಿನಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೇಳಿದ್ರು. ಭ್ರಷ್ಟಾಚಾರ ತೊಲಗಿಸುವ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡುತ್ತಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮೋದಿ ಗುಡುಗಿದ್ರು. ಮೋದಿ ಮಾತನ್ನ ಉಲ್ಲೇಖಿಸಿ ನಾವು ಪತ್ರ ಬರೆಯುತ್ತೇವೆ, ರಾಜ್ಯದಲ್ಲಿ 40% ಕಮಿಷನ್ ಬಗ್ಗೆ ಪತ್ರದಲ್ಲಿ ಉಲ್ಲೇಖಿಸುತ್ತೇವೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೇಳಿದ್ರು. ನಮ್ಮ ಗುತ್ತಿಗೆದಾರರಿಗೆ ಜೀವ ಭಯ ಇದೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆತಂಕವನ್ನ ಹೊರಹಾಕಿದ್ರು. ಪರೋಕ್ಷವಾಗಿ ಸಚಿವರು ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಆರೋಪಿಸಿದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೂ ಕೂಡ ದಾಖಲೆ ಕೊಟ್ಟಿಲ್ಲ. ದಾಖಲೆ ಯಾರಿಗೆ ಕೊಟ್ಟರು ಸಮಸ್ಯೆ ಆಗುತ್ತೆ, ಯಾರು ಕೊಟ್ಟರು ಅಂತ ಗೊತ್ತಾಗುತ್ತೆ, ಸಮಯ ಬಂದಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೇಳಿದ್ರು. ಸಿಎಂ ಬೊಮ್ಮಾಯಿಯವರ ಮಾತಿಗೆ ಯಾರು ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಕೆಂಪಣ್ಣ ಹೇಳಿದ್ರು. ಸಿಎಂ ಬಸವರಾಜ ಬೊಮ್ಮಾಯಿಗೆ ಗೌರವ ಇದೆ, ಅವರ ಮಾತನ್ನ ಯಾರೂ ಕೇಳುತ್ತಿಲ್ಲ. ಕೆಲ ಸಚಿವರು ನಮ್ಮ ಸಂಘಟನೆಯನ್ನೇ ಒಡೆಯುತ್ತಿದ್ದಾರೆ. ಸರ್ಕಾರಿ ಆದೇಶ ಆಗಿರುವುದನ್ನು ಯಾರೂ ಜಾರಿಗೆ ತರುತ್ತಿಲ್ಲ. ನಾವು ನಮ್ಮದೇ ಹೋರಾಟ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೇಳಿದ್ರು. 40% ಕಮಿಷನ್ ವಿರುದ್ಧ ಕೆಂಪಣ್ಣ ಕೆಂಡಾಮಂಡಲರಾದ್ರು. ಸಂಪೂರ್ಣ ವ್ಯವಸ್ಥೆ ವಿರುದ್ಧವೇ ಕೆಂಪಣ್ಣ ಆಕ್ರೋಶವನ್ನ ಹೊರಹಾಕಿದ್ರು. ಸಂಪೂರ್ಣ ವ್ಯವಸ್ಥೆಯಲ್ಲೇ ಭ್ರಷ್ಟಾಚಾರ ಇದೆ. ಸಿಎಂ ಬೊಮ್ಮಾಯಿ ಕೂಡ ಇದರಿಂದ ಹೊರತಾಗಿಲ್ಲ. ಎಲ್ಲರೂ ಭ್ರಷ್ಟಾಚಾರ ಮಾಡಿದ್ದಾರೆ. ಸಿಎಂ ಸೇರಿದಂತೆ ಎಲ್ಲಾ ಇಲಾಖೆಯ ಮಂತ್ರಿಗಳು ಭ್ರಷ್ಟರೇ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲರೂ ಭ್ರಷ್ಟರೇ. ಎಲ್ಲಾ ಸಚಿವರುಗಳು ಕೂಡ ಭ್ರಷ್ಟರೇ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪಿಸಿದ್ರು.
ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರನ್ನ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಕೆಂಪಣ್ಣಗೆ ಗುತ್ತಿಗೆದಾರರ ಸಂಘದ ಸದಸ್ಯರು ಸಾಥ್ ನೀಡಿದ್ರು. ಸಿದ್ದು ಭೇಟಿಯಾದ 30ಕ್ಕೂ ಹೆಚ್ಚು ಪದಾಧಿಕಾರಿಗಳು ಮಾತುಕತೆ ನಡೆಸಿದ್ರು. ಗುತ್ತಿಗೆದಾರರ ಸಂಘ ದಿಢೀರ್ ಭೇಟಿಯಾಗಿದ್ದು ಭಾರಿ ಮಹತ್ವ ಪಡೆದುಕೊಂಡಿದೆ. ಕಮಿಷನ್ ಬಾಂಬ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆಯುವ ಬಗ್ಗೆಯೂ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಜೊತೆ ಕೆಂಪಣ್ಣ ಅಂಡ್ ಟೀಮ್ ಚರ್ಚಿಸಿದೆ. ಸರ್ಕಾರದ ವಿರುದ್ಧ ಸಮರ ಸಾರುವುದಕ್ಕೆ ಎಲ್ಲಾ ಪ್ಲಾನ್ ಮಾಡಿದ್ದಾರೆ. ಕೆಂಪಣ್ಣ ಮಾಡಿರೋ ಕಮಿಷನ್ ಆರೋಪಕ್ಕೆ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ಕಮಿಷನ್ ಬಾಂಬ್ ವಿರುದ್ಧ ಕೇಸರಿ ಕಲಿಗಳು ಮುಗಿಬಿದ್ದಿದ್ದು ಹೇಗಿತ್ತು? ಮಾನನಷ್ಟ ಕೇಸ್ಗೆಲ್ಲ ನಾನು ಹೆದರಲ್ಲ ಅಂತ ಕೆಂಪಣ್ಣ ಟಾಂಗ್ ಕೊಟ್ಟಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಕಮಿಷನ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಂಪಣ್ಣ ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಕೆಂಪಣ್ಣ ಅವರ ಗುತ್ತಿಗೆದಾರರ ಸಂಘವು ಒಂದೇ ಅಲ್ಲ. ಕೆಂಪಣ್ಣ ಅವರು ಸಿದ್ದರಾಮಯ್ಯ ಭೇಟಿ ಬಳಿಕ ಮಾತನಾಡಿದ್ದಾರೆ. ಕೆಂಪಣ್ಣ ಬೇಕಾದ್ರೆ ಲೋಕಾಯುಕ್ತಕ್ಕೆ ದೂರು ಕೊಡಲಿ, ಪ್ರಧಾನಿಗೆ ಪತ್ರ ಬರೆಯಲು ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ರು. ಪತ್ರ ಬರೆಯುವಂತ ಅಧಿಕಾರ ಎಲ್ಲರೂ ಜನರಲ್ ಆಗಿ ಸ್ಟೇಟ್ಮೆಂಟ್ ಆದ್ರೆ ಅದು ಒಂದು ಜವಾಬ್ದಾರಿ ಸ್ಟೇಟ್ಮೆಂಟ್ ಆಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಕೆಂಪಣ್ಣ ಸಿಡಿಸಿರೋ 40% ಬಾಂಬ್ ಕೋಲಾಹಲವನ್ನೇ ಎಬ್ಬಿಸಿದೆ. ಕೆಂಪಣ್ಣ ಆರೋಪಗಳನ್ನ ಸಿಎಂ ಬೊಮ್ಮಾಯಿ ಅಲ್ಲಗಳೆದಿದ್ದಾರೆ. ಆಧಾರರಹಿತ ಹೇಳಿಕೆಗಳಿಂದ ಯಾವುದೂ ಆಗೋದಿಲ್ಲ. ಕೆಂಪಣ್ಣ ಅವರು ಪುರಾವೆ ದಾಖಲೆಗಳ ಜೊತೆ ಲೋಕಾಯುಕ್ತಕ್ಕೆ ದೂರು ಕೊಡಲಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಯಾರ್ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧ ಕೆಂಪಣ್ಣ ಏನು ಬೇಕಾದ್ರೂ ಆರೋಪ ಮಾಡಲಿ, ಅದಕ್ಕೂ ಮುನ್ನ ನನಗೆ ಅವರು ದಾಖಲೆ ಕೊಡ್ಲಿ ಅಂತ TV9ಗೆ ಸಚಿವ ಮುನಿರತ್ನ ಹೇಳಿದ್ರು. ದಾಖಲೆಗಳನ್ನ ಕೊಡದಿದ್ರೆ ಮಾನನಷ್ಟ ಕೇಸ್ ಹಾಕ್ತೇನೆ. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಲೇಬೇಕು. ತನಿಖೆ ಆಗೋವರೆಗೆ ನಾನು ಬಿಡೋ ಮಾತೇ ಇಲ್ಲ. ಆರೋಪಗಳಿಗೆ ಸಾಕ್ಷಿಗಳನ್ನ ಕೆಂಪಣ್ಣ ಮೊದಲು ಕೊಡಬೇಕು ಅಂತ TV9ಗೆ ಸಚಿವ ಮುನಿರತ್ನ ಹೇಳಿದ್ರು. ಯಾವ್ದನ್ನ ಒಂದು ದಾಖಲೆಯಲ್ಲಿ ಕೊಡ್ಲಿ, ಯಾರು ಕೊಡ್ತಾ ಇದ್ದಾರೆ, ಯಾರು ಕೇಳ್ತಾ ಇದ್ದಾರೆ, ನಿಮ್ಗೆ ಅನ್ಯಾಯ ಆಗಿರೋದ್ರಲ್ಲಿ. ಕೆಂಪಣ್ಣ ರಾಜಕೀಯ ಪ್ರೇರಿತ ಆರೋಪ ಮಾಡ್ತಿದ್ದಾರೆ ಅಂತ ದೆಹಲಿಯಲ್ಲಿ ತೋಟಗಾರಿಕೆ ಸಚಿವ ಮುನಿರತ್ನ ಆಕ್ರೋಶವನ್ನ ಹೊರಹಾಕಿದ್ರು. ದಾಖಲೆಗಳು ಇದ್ರೆ ಲೋಕಾಯುಕ್ತಕ್ಕೆ ನೀಡಲಿ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಮಾಡ್ತಿರುವ ಆರೋಪಗಳಿಗೆ ದಾಖಲೆ ಇಲ್ಲ. ವಿರೋಧ ಪಕ್ಷದ ಕೈಗೊಂಬೆಯಾಗಿ ಕೆಂಪಣ್ಣ ಆರೋಪ ಮಾಡ್ತಿದ್ದಾರೆ. ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕೆ ಕೆಂಪಣ್ಣ ಲೋಕಾಯುಕ್ತಕ್ಕೆ ಹೋಗಿ ದೂರು ನೀಡಿಲ್ಲ? ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗ್ಲಿ ಅಂತ ಸಚಿವ ಮುನಿರತ್ನ ಗರಂ ಆದ್ರು. ಎಲ್ಲ ಒಬ್ಬರಲ್ಲ ಒಬ್ರು ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಕಾಂಗ್ರೆಸ್ ನಾಯಕರೇ ಮಾಡಿಸ್ತಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಬಂದು ಕೆಂಪಣ್ಣ ಅವರು ಆರೋಪಿಸಿದ್ದಾರೆ ಅಂತ ಆರೋಗ್ಯ ಸಚಿವ ಕೆ ಸುಧಾಕರ್ ಗುಡುಗಿದ್ರು. ಹಿರಿಯರಾದ ಕೆಂಪಣ್ಣರನ್ನ ಬಲಿ ಕೊಡುವ ಕೆಲಸ ಆಗ್ತಾ ಇದೆ, ಅದಕ್ಕೆ ನೀವು ಬಲಿಯಾಗಬೇಡಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣಗೆ ಸಚಿವ ಸುಧಾಕರ್ ಸಲಹೆ ನೀಡಿದ್ರು. ಈ ಮೂಲಕ ಕೆಂಪಣ್ಣ ಮಾಡಿರೋ ಕಮಿಷನ್ ಆರೋಪಕ್ಕೆ ಖಡಕ್ ತಿರುಗೇಟು ನೀಡಿದ್ರು. ಕೆಂಪಣ್ಣ ಮನಸ್ಸಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ ಅಂತ ಬೆಂಗಳೂರಿನಲ್ಲಿ TV9ಗೆ ಗೃಹ ಸಚಿವ ಆರ್ ಗಜ್ಞಾನೇಂದ್ರ ಆಕ್ರೋಶ ಹೊರಹಾಕಿದ್ರು. ಯಾರು ಲಂಚ ಕೊಟ್ಟಿದ್ದಾರೆ, ಯಾರು ತೆಗೆದುಕೊಂಡಿದ್ದಾರೆ, ಈ ಎಲ್ಲದರ ಬಗ್ಗೆ ದಾಖಲೆಗಳು ಇದ್ರೆ ಕೊಡ್ಲಿ. ದಾಖಲೆಗಳನ್ನ ಮಾಧ್ಯಮಗಳಿಗೆ ವಿಪಕ್ಷದವರಿಗೆ ನೀಡೋದಲ್ಲ. ಕೆಂಪಣ್ಣ ಬಳಿ ದಾಖಲೆ ಇದ್ರೆ ರಾಜ್ಯ ಸರ್ಕಾರದ ಬಳಿ ನೀಡಲಿ. ಲಂಚ ಕೊಟ್ಟವರು ಪಡೆದವರು ಇಬ್ಬರಿಗೂ ಶಿಕ್ಷೆಯಾಗುತ್ತೆ ಅಂತ ಬೆಂಗಳೂರಿನಲ್ಲಿ TV9ಗೆ ಗೃಹ ಸಚಿವ ಆರ್ ಗಜ್ಞಾನೇಂದ್ರ ಹೇಳಿದ್ರು. ಲಂಚ ಕೊಡೋದು ತಪ್ಪೇ. ಇದು ಕಾಂಗ್ರೆಸ್ಸಿನ ಮುಖಂಡರ ಮನೆಯಲ್ಲಿ ಸರ್ಕಾರದ ವಿರುದ್ಧ ಕೆಂಪಣ್ಣ ಆರೋಪ ಮಾಡುವುದನ್ನು ಬಿಡಬೇಕು ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ರು. ಸಿಎಂ ಬೊಮ್ಮಾಯಿ ಸರ್ಕಾರಕ್ಕೆ ಕೆಂಪಣ್ಣ ಕಳಂಕ ತರುವ ಕೆಲಸ ಮಾಡ್ತಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ನಂತರ ಕೆಂಪಣ್ಣ ಆರೋಪಿಸಿದ್ದಾರೆ. ಎಲ್ಲಾ ಶಾಸಕರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಎನ್ನುವುದು ಸರಿಯಲ್ಲ ಅಂತ ಕೆಂಪಣ್ಣ ವಿರುದ್ಧ ಎಂಪಿ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ರು. ಆರೋಪ ಮಾಡ್ತಾರೆ, ದಾಖಲೆ ಬಿಡುಗಡೆ ಮಾಡ್ರಿ. ಕಾಂಗ್ರೆಸ್ಸಿನ ಮುಖಂಡರ ಮನೆಯಲ್ಲಿ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ದಾಖಲೆಗಳು ಇದ್ರೆ ಬಿಡುಗಡೆ ಮಾಡಲಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ 2013ರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಅಂದಿನ ಸರ್ಕಾರದಲ್ಲೂ ಸಾಕಷ್ಟು ಭ್ರಷ್ಟಾಚಾರಗಳು ನಡೆದಿವೆ. ಆಗ ಯಾಕೆ ಕೆಂಪಣ್ಣ ಪತ್ರ ಬರೆಯಲಿಲ್ಲ, ಆರೋಪ ಮಾಡಲಿಲ್ಲ? ಕೆಂಪಣ್ಣ ಆರೋಪದ ಹಿಂದೆ ಕಾಂಗ್ರೆಸ್ ಷಡ್ಯಂತ್ರ ಇದೆ, ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವ ಕೆಲಸ ಮಾಡ್ತಿದೆ ಅಂತ ಬೆಂಗಳೂರಿನಲ್ಲಿ ಎಂಪಿ ರೇಣುಕಾಚಾರ್ಯ ಗುಡುಗಿದ್ರು.
ಮುನಿರತ್ನ ನಾನು ಹೆಸರು ಹೇಳಲಿಲ್ಲ. ಕೋಲಾರ ಮಾನಹಾನಿ ಕೇಸ್ ಹಾಕಿದ್ರೆ ನಾವು ಹೆದರೋದಿಲ್ಲ, ಕೋರ್ಟ್ಗೆ ಏನು ದಾಖಲೆ ಕೊಡಬೇಕು ಕೊಡ್ತೀವಿ ಅಂತ ಸಚಿವ ಮುನಿರತ್ನಕ್ಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸವಾಲು ಹಾಕಿದ್ರು. 200ಕ್ಕೂ ಹೆಚ್ಚು ಗುತ್ತಿಗೆದಾರರು ದೂರು ನೀಡಿದ್ದಾರೆ. ಸಚಿವರು ಕೋರ್ಟ್ ಮೊರೆ ಹೋಗೋದಾದ್ರೆ ಹೋಗ್ಲಿ, ನಾವೆಲ್ಲರೂ ವೈಯಕ್ತಿಕವಾಗಿ ಮುನಿರತ್ನ ವಿರುದ್ಧ ಹೇಳ್ತಿಲ್ಲ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗುಡುಗಿದ್ರು. ಮನೆ ಹೋಗೋದಾದ್ರೆ ವೆಲ್ಕಮ್ ಮಿಸ್. ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದು ಹೇಗೆ? ಟ್ವೀಟ್ ಮೂಲಕ ಬಿಜೆಪಿಯನ್ನ ಕಾಂಗ್ರೆಸ್ ಕುಟುಕಿದ್ದು ಹೇಗಿತ್ತು? ಬಳ್ಳಾರಿಯಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾದ್ರೂ ಹೇಗೆ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎಲ್ಲ ಕಾಲದಲ್ಲೂ ಭ್ರಷ್ಟಾಚಾರ ಇತ್ತು, ಆದ್ರೆ ಇಷ್ಟೆಲ್ಲ ಇರ್ಲಿಲ್ಲ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗರಂ ಆದ್ರು. ಸರ್ಕಾರ 22,000 ಕೋಟಿ ಮೊತ್ತ ಬಾಕಿ ಉಳಿಸಿಕೊಂಡಿದೆ. ಹಳೆ ಬಾಕಿ ನೀಡದೆ ಹೊಸ ಟೆಂಡರ್ ಕರೆದು ಬಿಡುವುದು. ನಾನು ಮತ್ತೆ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸುತ್ತೇನೆ. ಆರೋಪ ಮಾಡಿದವರೇ ನ್ಯಾಯಾಂಗ ತನಿಖೆಗೆ ಆಗ್ರಹಿಸುತ್ತಾರೆ. ಅವರೇ ಹೇಳಿದ್ರು ನ್ಯಾಯಾಂಗ ತನಿಖೆಗೆ ಯಾಕೆ ಕೊಡ್ತಿಲ್ಲ, ನ್ಯಾಯಾಂಗ ತನಿಖೆಗೆ ವಹಿಸಿ, ಆಗ ಅವರೇ ದಾಖಲೆ ಕೊಡ್ತಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಕೆಂಪಣ್ಣ ಸಿಡಿಸಿರೋ ಕಮಿಷನ್ ಬಾಂಬ್ ಕಂಪನ ಎಬ್ಬಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಡಲು ಇದು ಒಂದು ವಿಷಯ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಮಹಿಳೆಯರ ಸಮಸ್ಯೆ, ಹಣದುಬ್ಬರ, ನಿರುದ್ಯೋಗ, ಬೆಲೆ ಏರಿಕೆ ಹೆಚ್ಚಾಗಿದೆ. ರೈತರ ಸಮಸ್ಯೆ, ನೆರೆ ಮತ್ತು ಮಳೆಹಾನಿ ಪರಿಹಾರದ ಬಗ್ಗೆ ವಿಧಾನಮಂಡಲ ಅಧಿವೇಶನದಲ್ಲಿ ಎಲ್ಲಾ ವಿಚಾರ ಪ್ರಸ್ತಾಪಿಸುತ್ತೇವೆ. ಸರ್ಕಾರದ ಭ್ರಷ್ಟಾಚಾರ ವಿಚಾರ ಜನರ ಮುಂದೆ ಪ್ರಸ್ತಾಪಿಸುತ್ತೇನೆ. ಕೆಲವು ಕಡೆಗಳಲ್ಲಿ 100% ಭ್ರಷ್ಟಾಚಾರ ನಡೆಯುತ್ತಿದೆ. ಕೆಲಸ ಮಾಡದೆ ಬಿಲ್ ಪಡೆಯುತ್ತಿದ್ದಾರೆ. ಇಷ್ಟೆಲ್ಲ ಆದ್ರೂ ಸಚಿವರ ಮನೆ ಮೇಲೆ ದಾಳಿ ಆಗಿದ್ಯಾ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಕೋಲಾರ ಉಸ್ತುವಾರಿ ಸಚಿವರ ಮೇಲೆ ಕೆಂಪಣ್ಣ ಬಾಂಬ್ ಸಿಡಿಸಿದ್ದಾರೆ. ಈ ಬಗ್ಗೆ ಕೆಂಪಣ್ಣ ಹೇಳಿದ್ದಾರೆ. ಇದಕ್ಕಿಂತ ಸಾಕ್ಷ್ಯ ಬೇಕಾ ಅಂತ ಸರ್ಕಾರದ ವಿರುದ್ಧ ಕೈ ಶಾಸಕ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಸರ್ಕಾರ ವಿಶೇಷ ತನಿಖಾ ತಂಡವನ್ನ ಯಾಕೆ ರಚಿಸಿಲ್ಲ? ಈ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡಿಸಬೇಕಲ್ಲ. ನಾವು ಕ್ಲೀನ್ ಅಂತಾರೆ, ಆದ್ರೆ ಮುನಿರತ್ನ ಹೆಸರು ಇದೆಯಲ್ವಾ ಅಂತ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಕೆಂಪಣ್ಣ ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ. ಕೆಂಪಣ್ಣ ಸುದ್ದಿಗೋಷ್ಠಿ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಘಟಕ ಟ್ವೀಟ್ ಮೂಲಕ ಅಟ್ಯಾಕ್ ಮಾಡಿದೆ. ಸರ್ಕಾರದ ಕಮಿಷನ್ ಕಾಟದಿಂದ ಬೇಸತ್ತು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಸಿಎಂ ಬೊಮ್ಮಾಯಿಗೆ ಪತ್ರ ಬರೆದಿದೆ. ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಗುತ್ತಿಗೆದಾರರ ಸಂಘ ಪತ್ರ ಬರೆದಿದೆ. ಕಮಿಷನ್ ಸರ್ಕಾರದ ಸಿಎಂ ಬೊಮ್ಮಾಯಿ, ನಿಮ್ಗೆ ಎಷ್ಟು ಬಲಿಬೇಕು? ಗುತ್ತಿಗೆದಾರ ಸಂತೋಷ್ ಪಾಟೀಲ್ ರಂತೆ ಇನ್ನೆಷ್ಟು ಬಲಿಬೇಕು? 40% ಸರ್ಕಾರದ ಬಿಜೆಪಿ ಭ್ರಷ್ಟೋತ್ಸವ ನಿಲ್ಲುವುದು ಯಾವಾಗ ಅಂತ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕ ಕುಟುಕಿದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪದಲ್ಲಿ ಹುರುಳಿಲ್ಲ ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಗುಡುಗಿದ್ರು. ಕೆಂಪಣ್ಣ ಹಿಂದಿನಂತೆಯೇ ತಳಬುಡ ಇಲ್ಲದ ಆರೋಪ ಮಾಡಿದ್ದಾರೆ. ಆರೋಪ ಮಾಡುವ ಕೆಂಪಣ್ಣ ಯಾವುದೇ ದಾಖಲೆಗಳನ್ನ ನೀಡಲು ಸಿದ್ಧರಿಲ್ಲ. ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುವ ಅವಶ್ಯಕತೆ ಇಲ್ಲ. ಇದು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹೇಳಿಕೆ ಜೆರಾಕ್ಸ್ ಕಾಪಿ. ಕೆಂಪಣ್ಣ ಆರೋಪದಿಂದ ಸರ್ಕಾರಕ್ಕೆ ಮುಜುಗರದ ಪ್ರಶ್ನೆಯೇ ಇಲ್ಲ ಅಂತ ಎನ್ ರವಿಕುಮಾರ್ ಹೇಳಿದ್ರು. ಯಕ್ಷಗಾನಕ್ಕೂ ಧ್ವನಿವರ್ಧಕ ನಿರ್ಬಂಧದ ಬಿಸಿ ತಟ್ಟಿದೆ. ಕಟೀಲು ಯಕ್ಷಗಾನ ಮೇಳಗಳಿಗೆ ಕಾಲಮಿತಿ ನಿರ್ಬಂಧ ಹೇರಲಾಗಿದೆ. ಯಕ್ಷಗಾನದ ಆಡಳಿತ ಮಂಡಳಿ ನಿರ್ಧಾರ ಪ್ರಕಟಿಸಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮೇಳಗಳ ಪ್ರದರ್ಶನಕ್ಕೆ ಕಾಲಮಿತಿಯನ್ನ ಹೇರಲಾಗಿದೆ. ಸಂಜೆ 5ರಿಂದ ರಾತ್ರಿ 10:30ರವರೆಗೆ ಮಾತ್ರ ಯಕ್ಷಗಾನ ಪ್ರದರ್ಶನ ಇರಬೇಕು. ರಾತ್ರಿ 10:30ರಿಂದ 50 ಡೆಸಿಬಲ್ ಮೀರಬಾರದು. ರಾತ್ರಿಯಿಂದ ಮುಂಜಾನೆವರೆಗೆ ಯಕ್ಷಗಾನ ನಡೀತಿತ್ತು. ಕೊಡಗು ಜಿಲ್ಲೆಯಲ್ಲಿ ಖಾಕಿ ಪಡೆ ನಿಷೇಧಾಜ್ಞೆ ಜಾರಿ ಮಾಡಿದೆ. ಆಗಸ್ಟ್ 26ರಂದು ಕೊಡಗಿನಲ್ಲಿ ಕರೆದಿದ್ದ ಬಿಜೆಪಿ ಜನಜಾಗೃತಿ ಸಮಾವೇಶ ಮುಂದೂಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿರುವುದರಿಂದ ಜನಜಾಗೃತಿ ಸಮಾವೇಶ ಮುಂದೂಡಲಾಗಿದೆ. ಕಾನೂನಿಗೆ ಗೌರವ ನೀಡಿ ಜನಜಾಗೃತಿ ಸಮಾವೇಶ ಮುಂದೂಡಿಕೆ ಮಾಡಿದ್ದೇವೆ ಅಂತ ಕೊಡಗು ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ರಾಬಿನ್ ದೇವಯ್ಯ ಹೇಳಿದ್ದಾರೆ.
ಬೆಂಗಳೂರಿನಲ್ಲಿ ರೌಡಿ ಶೀಟರ್ಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರಿನ ಪಶ್ಚಿಮ ವಿಭಾಗದ ರೌಡಿಗಳ ಮನೆ ಮೇಲೆ ಪೊಲೀಸರು ಏಕಾಏಕಿ ದಾಳಿ ಮಾಡಿದ್ರು. ಕಲಾಸಿಪಾಳ್ಯ, ಕೆಆರ್ ಮಾರ್ಕೆಟ್, ಮಾಗಡಿ ರಸ್ತೆ, ಜ್ಞಾನಭಾರತಿ, ವಿಜಯನಗರ, ಬ್ಯಾಡರಹಳ್ಳಿ ಹಾಗೂ ಕಾಮಾಕ್ಷಿಪಾಳ್ಯದಲ್ಲಿ ರೇಡ್ ಮಾಡಲಾಯಿತು. 100ಕ್ಕೂ ಹೆಚ್ಚು ರೌಡಿಗಳ ಮನೆಗಳ ಮೇಲೆ ಪೊಲೀಸರು ದಾಳಿ ಮಾಡಿ ಚಳಿ ಬಿಡಿಸಿದ್ರು. ಗಣೇಶ ಹಬ್ಬ ಮತ್ತು ಬಿಬಿಎಂಪಿ ಚುನಾವಣೆ ಇದ್ದು ಕಾನೂನು ಸುವ್ಯವಸ್ಥೆ ಹಾಳಾಗಬಾರದು ಎಂದು ಎಚ್ಚರಿಕೆ ನೀಡಿದ್ರು. ವಿಧಾನಸಭೆ ಚುನಾವಣೆ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಪಾಂಚಜನ್ಯ ಮೊಳಗಿಸಿದ್ದು ಹೇಗೆ? ರಥಯಾತ್ರೆ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡಲು ಹೇಗಿದೆ ಪ್ಲಾನ್? ಮಡಿಕೇರಿ ಚಲೋಗೆ ಬ್ರೇಕ್ ಹಾಕಿ ಕೈಪಡೆ ಹೆಣೆದ ರಣತಂತ್ರವೇನು? ಇದೆಲ್ಲವನ್ನು ನೋಡೋಣ ಕಾಂಗ್ರೆಸ್ ಗೇಮ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ವಿಧಾನಸಭಾ ಚುನಾವಣೆ ಗೆಲ್ಲುವುದಕ್ಕೆ ರಂಗ ತಾಲೀಮು ಶುರುವಾಗಿದೆ. ಎಲೆಕ್ಷನ್ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಒಂದಲ್ಲ ಒಂದು ರಣತಂತ್ರ ಹೆಣಿತಾ ಇದ್ದಾರೆ. ರಾಜ್ಯ ರಾಜಕೀಯ ಇದೀಗ ಎಲೆಕ್ಷನ್ ಮೂಡ್ನತ್ತ ತಿರುಗಿದೆ. ರಾಜ್ಯದಾದ್ಯಂತ ಯಾತ್ರೆ ನಡೆಸಿ ಮತಬೇಟೆಗೆ ಎರಡೂ ಪಕ್ಷಗಳು ಮಾಸ್ಟರ್ ಪ್ಲಾನ್ ರೂಪಿಸಿವೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಯಾತ್ರೆ ರೇಸ್ ಶುರುವಾಗಿದೆ. ಚುನಾವಣೆ ಗೆದ್ದು ಗದ್ದುಗೆ ಏರುವುದಕ್ಕೆ ಕೈಪಡೆ ಹಾಗೂ ಕೇಸರಿ ಕಲ್ಲುಗಳು ಪಕ್ಕಾ ಪ್ಲಾನ್ ಮಾಡ್ತಿದ್ದಾರೆ. ರಾಜಕೀಯದಲ್ಲಿ ಚುನಾವಣಾ ಶಸ್ತ್ರಾಭ್ಯಾಸ ಶುರುವಾಗಿದೆ. ವಿಧಾನಸಭಾ ಚುನಾವಣೆಗೆ ಹಲವು ತಿಂಗಳು ಬಾಕಿ ಇರುವಾಗಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಒಳಗೊಳಗೆ ನಾನಾ ತಂತ್ರಗಳನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಯಾತ್ರೆ ಫೈಟ್ ಜೋರಾಗಿದೆ. ಬಿಎಸ್ವೈ ರಥಯಾತ್ರೆ ವರ್ಸಸ್ ಸಿದ್ದರಾಮಯ್ಯ ರಥಯಾತ್ರೆಯನ್ನು ಹಾಗಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಚುನಾವಣೆ ಗೆಲ್ಲುವುದಕ್ಕೆ ರಣಕಹಳೆ ಊದಿದ್ದಾರೆ. ಜನರ ವಿಶ್ವಾಸ ಗಳಿಸಲು ರಾಷ್ಟ್ರೀಯ ಪಕ್ಷಗಳು ರಣತಂತ್ರ ಹೆಣೆದಿದ್ದು ಈಗಿನಿಂದಲೇ ರಂಗ ತಾಲೀಮನ್ನು ನಡೆಸುತ್ತಿದ್ದಾರೆ. ವಿಧಾನಸಭಾ ಚುನಾವಣೆ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ದಾಳ ಉರುಳಿಸಿದ್ದಾರೆ. ಕರುನಾಡಿನಿಂದ ಕಮಲವನ್ನ ಕಿತ್ತೊಗೆಯಲು ಸಿದ್ದು ಪ್ಲಾನ್ ಮಾಡಿದ್ದಾರೆ. ಈ ಹಿಂದೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ ಕಾಂಗ್ರೆಸ್ ಇದೀಗ ಮತ್ತೊಮ್ಮೆ ಯಾತ್ರೆ ಜಪಿಸ್ತಾ ಇದೆ. ಈ ಬಾರಿ ಯಾತ್ರೆ ಸ್ವಲ್ಪ ಡಿಫರೆಂಟ್ ಆಗಿರಲಿದೆ. 1999ರಲ್ಲಿ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಪಾಂಚಜನ್ಯ ಮುಳುಗಿಸಿದ್ರು. ಅದೇ ಮಾದರಿಯಲ್ಲೇ ಸಿದ್ದರಾಮಯ್ಯ ಪಾಂಚಜನ್ಯ ಮುಳುಗಿಸಲಿದ್ದಾರೆ ಅಂತ ಹೇಳಲಾಗುತ್ತದೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಮಾದರಿ ರಣಕಹಳೆ ಊದಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಇರುವುದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಥಯಾತ್ರೆಗೆ ಮುಂದಾಗಿದೆ ಎನ್ನುವ ಮಾಹಿತಿ ಇದೆ. ದಕ್ಷಿಣದ ಬೇರೆ ರಾಜ್ಯಗಳಲ್ಲೂ ಕಮಲ ಅರಳಿಸಲು ಬಿಜೆಪಿ ದಂಡಯಾತ್ರೆ ಮಾಡ್ತಾ ಇದೆ. ಆದರೆ ಕರ್ನಾಟಕವನ್ನೇ ಬಿಜೆಪಿ ಕೈಯಿಂದ ಕಸಿಯುವುದಕ್ಕೆ ಕಾಂಗ್ರೆಸ್ ಸ್ಕೆಚ್ ಹಾಕ್ತಿದೆ. 2010ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಳ್ಳಾರಿ ಗಣಿ ಧಣಿ ವಿರುದ್ಧ ನಡೆದಂತಹ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ನಡೆಸಿದ್ರು. ಇನ್ನು 1999ರಲ್ಲಿ ಎಸ್ಎಂ ಕೃಷ್ಣ ನೇತೃತ್ವದಲ್ಲಿ ಜೆಡಿಯು ಬಿಜೆಪಿ ಮೈತ್ರಿ ಸರ್ಕಾರದ ವಿರುದ್ಧ ನಡೆದಂತಹ ಪಾಂಚಜನ್ಯ ಯಾತ್ರೆ ನಡೆಸಿದ್ರು. ಇವೆರಡೂ ಆಂದೋಲನಗಳು ಕಾಂಗ್ರೆಸ್ಗೆ ಅಭೂತಪೂರ್ವ ಯಶಸ್ಸನ್ನು ಕೊಟ್ಟಿದ್ದು. ಇದೀಗ ಇದೇ ಸಕ್ಸಸ್ ಸೂತ್ರಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ರಾಜ್ಯದಾದ್ಯಂತ ರಥಯಾತ್ರೆ ಮಾಡೋದಕ್ಕೆ ತಂತ್ರವನ್ನ ಹೆಣಿತಿದೆ. ಬಿಜೆಪಿ ವಿರುದ್ಧ ಸಮರ ಸಾರಿರುವಂತಹ ಕಾಂಗ್ರೆಸ್ ಕಲಿಗಳು ರಥಯಾತ್ರೆ ರಣತಂತ್ರ ರೂಪಿಸಿದ್ದಾರೆ. ಈ ಐಡಿಯಾ ಸಕ್ಸಸ್ ಮಾಡಬೇಕೆಂದು ಈಗಿನಿಂದಲೇ ಹೋಂವರ್ಕ್ ಮಾಡ್ತಾ ಇದೆ. ಭರ್ಜರಿ ರಥಯಾತ್ರೆಗೆ ಈಗಾಗಲೇ ಪ್ಲಾನ್ ಮಾಡ್ತಾ ಇದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ರಥವನ್ನೇರಿ ರಾಜ್ಯ ಸುತ್ತಾಡಲು ಸಜ್ಜಾಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಥಯಾತ್ರೆಗೆ ಬೇಕಾದಂತಹ ಕ್ಷೇತ್ರವಾರು ಮಾಹಿತಿ, ನಿರ್ದಿಷ್ಟ ವಿಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ಸರಿಯಾದ ಸಮಯಕ್ಕೆ ಯಾತ್ರೆ ಹೊರಡಲು ಪ್ಲಾನ್ ಮಾಡಲಾಗ್ತಿದೆ ಎನ್ನಲಾಗಿದೆ. ಈ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಪಡೆ ಸ್ಕೆಚ್ ಹಾಕಿದೆ ಎನ್ನಲಾಗ್ತಿದೆ. ಮೊಟ್ಟೆ ಎಸೆದಿರುವುದನ್ನು ಅಸ್ತ್ರವಾಗಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಕೊಡಗಿನಲ್ಲಿ ರಣಕಹಳಿಯನ್ನ ಮೊಳಗಿಸಲು ಕಾಂಗ್ರೆಸ್ ಸಜ್ಜಾಗಿದೆ. ಮಡಿಕೇರಿ ಚಲೋ ರದ್ದು ಮಾಡಿರೋದ್ರ ಹಿಂದೆ ದೊಡ್ಡ ಸ್ಕೆಚ್ ಹಾಕಿದ್ದಾರೆ. ಗಣೇಶೋತ್ಸವದ ಬಳಿಕ ಕಾಂಗ್ರೆಸ್ ಮೆಗಾ ರ್ಯಾಲಿ ನಡೆಸಲಿದೆ. ಮಡಿಕೇರಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಪಡೆ ಮುಂದಾಗಿದೆ. ಮೊಟ್ಟೆಯನ್ನೇ ಅಸ್ತ್ರವನ್ನಾಗಿಸಿಕೊಂಡು ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಕೈ ನಾಯಕರು ರಣತಂತ್ರ ರೂಪಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರುವುದಕ್ಕೆ ಕಾಂಗ್ರೆಸ್ ಸ್ಟ್ರಾಟಜಿ ಮಾಡಿದೆ. ಮಡಿಕೇರಿಯಲ್ಲಿ ಪ್ರತಿಭಟನೆಗೆ ಅನುಮತಿ ನೀಡದೇ ಇರುವುದರಿಂದ ಕಾಂಗ್ರೆಸ್ ಹೊಸದೊಂದು ಪ್ಲಾನ್ ಮಾಡಿದೆ. ಕೆಪಿಸಿಸಿ ವತಿಯಿಂದ ಅಧಿಕೃತ ಸಾರ್ವಜನಿಕ ಸಭೆ ನಡೆಯಲಿದೆ. ಈ ಮೂಲಕ ಕಾಂಗ್ರೆಸ್ ಮಡಿಕೇರಿ ಚಲೋಗೆ ಹೊಸ ರೂಪವನ್ನು ನೀಡಿದ್ದಾರೆ. ಮೊಟ್ಟೆ ದಾಳಿಯನ್ನು ಇಟ್ಟುಕೊಂಡು ಚುನಾವಣಾ ರಣತಂತ್ರ ರೂಪಿಸಲಾಗಿದೆ. ಬಳ್ಳಾರಿ ಮಾದರಿಯಲ್ಲಿ ಕೊಡಗಿನಲ್ಲೂ ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ ಎನ್ನುವುದನ್ನೇ ಮುಂದಿಟ್ಟುಕೊಂಡು ಹೋರಾಟ ನಡೆಸುವುದಕ್ಕೆ ಕೈಪಡೆ ಸಜ್ಜಾಗಿದೆ. ಬಳ್ಳಾರಿ ಮಾದರಿಯಲ್ಲಿ ಹೋರಾಟಕ್ಕೆ ಕಾಂಗ್ರೆಸ್ ರಣತಂತ್ರ ರೂಪಿಸಿದೆ. ಕಾಂಗ್ರೆಸ್
ಕಾಂಗ್ರೆಸ್ ಸಾರ್ವಜನಿಕ ಸಭೆಯ ಉದ್ದೇಶದ ಹಿಂದೆ ನಾನಾ ಲೆಕ್ಕಾಚಾರ ಹಾಕೊಂಡಿದೆ. 144 ಸೆಕ್ಷನ್ ವಿಧಿಸಿ ಪ್ರತಿಭಟನೆಗೆ ಅವಕಾಶ ನೀಡುವುದಿಲ್ಲ, ಹೊರಗಡೆಯಿಂದ ಜನರನ್ನ ಸೇರಿಸಲು ಕಷ್ಟವಾಗುತ್ತೆ. ಈ ಎಲ್ಲಾ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ. ಸೆಕ್ಷನ್ 144 ಜಾರಿ ಮಾಡಿದರೆ ಜನರನ್ನ ಸೇರಿಸಲು ಸಾಧ್ಯವಾಗುವುದಿಲ್ಲ. ಸಾರ್ವಜನಿಕ ಸಭೆಗೆ ಅನುಮತಿ ಕೊಡಬೇಕಾಗುತ್ತೆ ಎನ್ನುವುದು ಕೈಪಿಡಿ ಪ್ಲಾನ್ ಆಗಿದೆ. ಇನ್ನು ಕೊಡಗಿಗೆ ಕಾಂಗ್ರೆಸ್ ಕೊಡುಗೆ ಹೆಸರಿನಲ್ಲಿ ಸಾರ್ವಜನಿಕ ರ್ಯಾಲಿ ಮಾಡಲು ಕಾಂಗ್ರೆಸ್ ಸಜ್ಜಾಗಿದೆ. ಈ ವೇಳೆ ಮೊಟ್ಟೆ ದಾಳಿ ಮುಂದಿಟ್ಟು ಭಾಷಣ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ದಾಳಿ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ಬ್ರಹ್ಮಾಸ್ತ್ರ ಪ್ರಯೋಗಿಸುವುದಕ್ಕೆ ಸಜ್ಜಾಗಿದೆ. ಕೊಡಗಿನಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿಲ್ಲ, ಹೀಗಾಗಿ ಕಾಂಗ್ರೆಸ್ ಪಕ್ಷ ಬಲವರ್ಧನೆಗೆ ಕೈಪಡೆ ಹೊಸ ದಾಳ ಹೊರಡಿಸಿದೆ. 1999ರ ಬಳಿಕ ಶಾಸಕರು ಆಯ್ಕೆಯಾಗಿಲ್ಲ. ಈ ಹಿಂದೆ ಎಸ್ಎಂ ಕೃಷ್ಣ ಕಾಲದಲ್ಲಿ ಕೈಗೆ ಗೆಲುವಾಗಿತ್ತು. ಸುಮಾ ವಸಂತ್ ನಾಣಯ್ಯ ಶಾಸಕರಾಗಿದ್ರು. ಇದೀಗ ಮೊಟ್ಟೆ ಅಸ್ತ್ರದ ಜೊತೆಗೆ ಹೋರಾಟದ ಮೂಲಕ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಒತ್ತು ನೀಡಲು ಸಜ್ಜಾಗಿದೆ. ಹೋರಾಟದ ಮೂಲಕ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವುದು, ಚಾಮರಾಜನಗರ, ಮಂಡ್ಯ, ಮೈಸೂರಿಗೂ ಸಂದೇಶ ರವಾನಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ ಗೇಮ್ ಪ್ಲಾನ್ ವಿರುದ್ಧ ಬಿಜೆಪಿ ಹೊಸ ದಾಳ ಉರುಳಿಸಿದ್ದು ಹೇಗೆ? ಬಿಎಸ್ವೈ ಮೂಲಕ ಟಕ್ಕರ್ ಕೊಡಲು ಕೇಸರಿ ಹೆಣೆದ ತಂತ್ರವೇನು? ಮತ್ತೆ ಗದ್ದುಗೆ ಏರೋದಕ್ಕೆ ಬಿಜೆಪಿ ಸಿದ್ಧಪಡಿಸಿರೋ ಬ್ಲೂ ಪ್ರಿಂಟ್ ಹೇಗಿದೆ ಗೊತ್ತಾ? ಇದೆಲ್ಲವನ್ನು ನೋಡೋಣ ಕೇಸರಿ ರಣತಂತ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಂಗ್ರಾಮವೇ ನಡೀತಿದೆ. ಒಂದೆಡೆ ಕಾಂಗ್ರೆಸ್ ಪಾಂಚಜನ್ಯ ಪಾರ್ಟ್ 2 ಮಾಡಲು ಪ್ಲಾನ್ ಮಾಡ್ತಿದ್ರೆ, ರಾಜ್ಯ ಬಿಜೆಪಿ ಈಗಾಗಲೇ ಒಂದೊಂದಾಗಿ ಪ್ಲಾನ್ಗಳನ್ನ ಜಾರಿಗೆ ತರ್ತಿದೆ. ಈಗಾಗಲೇ ರಾಜ್ಯದಲ್ಲಿ ರಥಯಾತ್ರೆಯನ್ನ ಶುರು ಮಾಡಿಬಿಟ್ಟಿದೆ. ಬಿಎಸ್ವೈ ಭುಜಬಲದ ಮೇಲೆ ನಂಬಿಕೆ ಇಟ್ಟಿರುವ ಬಿಜೆಪಿ ಮೊದಲಿಗೆ ಅವರನ್ನ ಸಂಸದೀಯ ಮಂಡಳಿಯಲ್ಲಿ ಕೂರಿಸಿತ್ತು. ಈಗ ಬಿಜೆಪಿಯ ಚುನಾವಣಾ ಅಜೆಂಡಾ ಆಗಿರುವ ಸಾವರ್ಕರ್ ರಥಯಾತ್ರೆಗೆ ಯಡಿಯೂರಪ್ಪನವರ ಕೈಯಲ್ಲೇ ಚಾಲನೆ ಕೊಡಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಮಾಡ್ತಾ ಇರುವ ಪ್ಲಾನ್ಗೆ ಮುನ್ನವೇ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಕಾಂಗ್ರೆಸ್ ಒಂದು ರಣತಂತ್ರ ರೂಪಿಸ್ತಾ ಇದ್ರೆ, ಬಿಜೆಪಿ ಕೂಡ ಪಕ್ಕಾ ಪ್ಲಾನ್ ಮಾಡ್ತಿದೆ. ರಾಜ್ಯದಲ್ಲಿ ಅತ್ಯಂತ ದೊಡ್ಡ ವೋಟ್ ಬ್ಯಾಂಕ್ ಅಂದ್ರೆ ಲಿಂಗಾಯತ ಸಮುದಾಯ, ಅತ್ಯಂತ ಪ್ರಬಲ ಮತ್ತು ನಿರ್ಣಾಯಕ ಸಮುದಾಯ ಮತಗಳು ಚೆಲ್ಲಾಪಿಲ್ಲಿಯಾಗದಂತೆ ಎಚ್ಚರಿಕೆ ವಹಿಸಲು ಬಿಜೆಪಿ ಮುಂದಾಗಿದೆ. ಹೀಗಾಗಿ ಲಿಂಗಾಯತ ನಾಯಕ ಯಡಿಯೂರಪ್ಪ ಸಮುದಾಯ ಬಿಜೆಪಿ ಮತ ಹೊರಗೆ ಹೋಗಬಾರದು ಅಂತ ಪಣತೊಟ್ಟಿದ್ದಾರೆ. ಕಲಬುರಗಿ, ಚಾಮರಾಜನಗರ, ಬೆಂಗಳೂರು, ಮಂಗಳೂರು ಸೇರಿದಂತೆ ಒಟ್ಟು 7 ಮೋರ್ಚಾಗಳ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗಿದೆ. ಬಿಎಸ್ವೈರನ್ನ ಪ್ರಚಾರ ಮಾಡುವ ಮೂಲಕ ಮತಬೇಟೆಗೆ ಸ್ಕೆಚ್ ಹಾಕಲಾಗಿದೆ. ಜನರ ಮನಗೆಲ್ಲೋ ನಿಟ್ಟಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮುಂದಿನ ದಿನಗಳಲ್ಲಿ 50 ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ನಡೆಸಲು ತೀರ್ಮಾನಿಸಿದ್ದಾರೆ. ಕಡಿಮೆ ಅಂತರದಲ್ಲಿ ಗೆದ್ದಿರೋ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿದ್ದಾರೆ. ಅದರಂತೆ ಒಂದು ಜಿಲ್ಲೆಯಲ್ಲಿ ಕಡಿಮೆ ಅಂತರದಲ್ಲಿ ಗೆದ್ದಿರೋ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಲಿದ್ದಾರೆ. ಕಡಿಮೆ ಅಂತರದಲ್ಲಿ ಸೋತಿರೋ ಕ್ಷೇತ್ರದಲ್ಲೂ ರೌಂಡ್ಸ್ ಹೊಡೆಯಲಿದ್ದಾರೆ. ಈ ಎಲ್ಲ ಕ್ಷೇತ್ರಗಳನ್ನ ಪಟ್ಟಿ ಮಾಡಿ ಒಟ್ಟು 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಎಂ ಪ್ರವಾಸ ಮಾಡಲಿದ್ದಾರೆ. 2 ದಿನಗಳಲ್ಲಿ 2 ಜಿಲ್ಲೆಯಲ್ಲಿ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ರೌಂಡ್ಸ್ ಹೊಡೆಯಲಿದ್ದಾರೆ. ಈ ವೇಳೆ ಗೆಲ್ಲೋಕೆ ಏನ್ ಮಾಡಬೇಕು ಅನ್ನೋ ಪ್ಲಾನ್ ಸಿದ್ಧಪಡಿಸಲಿದ್ದಾರೆ.